ಪರಿಹಾರ ಬರ ಪರಿಹಾರ ಬೆಳೆ ವಿಮೆ ಚಿಂಕ್ಯಾಣ ನೌಲಣ ಬೆಳೆ ಪರಿಹಾರ ಬರ ಪರಿಹಾರ ಬೆಳೆ ವಿಮೆ ಚಿಂಕ್ಯಾಣ ನೌಲಣ ಬೇಕೇ ಬೇಕು ನ್ಯಾಯ ಬೇಕು ಬರ ಪರಿಹಾರ ಹಣ ಬರ ಪರಿಹಾರ ಹಣ ಬೆಳೆ ನಷ್ಟ ಹಣ ಬೆಳೆ ನಷ್ಟ ಹಣ ಜಿಂಕೆಯಿಂದ ಬೆಳೆ ನಷ್ಟ ಹಣ ಬರ ಪರಿಹಾರ ಹಣ ಬೆಳೆ ನಷ್ಟ. ಅರ್ಜಿನ ಕೊಟ್ಟೋಗಿದ್ವಿ. ಏನಂತ ಅರ್ಜಿ ಕೊಟ್ಟಿದ್ವಿ? ನಮಗೆ ಬರ ಪರಿಹಾರ ಬಂದಿಲ್ಲ, ನಮ್ಮ ತಾಲೂಕು ಬರ ಅಂತ ಘೋಷಿಸಿದಿರಿ, ಬರ ಪರಿಹಾರ ಅಂತ ಬಂದಿಲ್ಲ ನಮಗೆ ಅಂತ ಹೇಳಿವಿ. ಇಲ್ಲಪ್ಪ ನಿಮ್ಮ ಹೊಲ ಬೀಳು ಬಿದ್ದವೆ ಅಂತ. ಬೀಳು ಹೆಂಗೆ ಬಿದ್ದವು ಸ್ವಾಮಿ? ನಾವು ಇಕ್ಕಿರೋ ರೈತರಿದ್ದೀವಿ, ನಮಗೆ ಕಾಣ್ದಂಗೆ ಹೆಂಗೆ? ಇಲ್ಲಪ್ಪ ಆಪಲ್ಲಿ ಬಂದಿದೆ. ಆಮೇಲೆ ಇದನ್ನು ಯಾರು ಇವು ಆಪ್ ಮಾಡ್ತಾರೆ ಅನ್ನೋಕ್ಕೆ ಇವರು ತಾಲೂಕು ದಂಡಾಧಿಕಾರಿಗಳು, ಪಿ ಡಿ ಒಗಳು ಮತ್ತು ಇವರು ಬಿ ಎ ಮಾಡ್ತಾರೆ, ಅವ್ರ ಹತ್ರ ಹೋಗಿ ಇವ್ರಿಗೂ ಬಂದು ಒಂದು ಮನವಿ ಕೊಟ್ಟರು. ನಮ್ಮ ಕೃಷಿ ಇಲಾಖೆಯಲ್ಲಿ ಹೇಳಿದ್ದೀವಿ ಅಂದರೆ ನಾವು ಬೆಳೆ ಇಕ್ಕಿರೂ ಕೂಡ ನಮ್ಮ ಹೊಲ ಬೀಳು ಅಂತ ಬರ್ಕೊಂಡ್ರೆ ಇದು ಸುಳ್ಳು ಸಮೀಕ್ಷೆ. ಸರ್ಕಾರಕ್ಕೆ ನಮ್ಮ ರೈತರ ಬಗ್ಗೆ ಅವಮಾನ ಮಾಡಿದರೆ, ಅಪಮಾನ ಮಾಡಿದರೆ, ನಮ್ಮ ದುಡ್ಡು ಬೆಳೆದಂಗೆ ಮಾಡಿದ್ದಾರೆ. ಇದು ಅತ್ಯಂತ ತಾಲೂಕು ಆಡಳಿತ ಮಾಡಿರುವಂತಹ ನಮ್ಮ ರೈತರಿಗೆ ಮಾಡಿರುವಂಥ ಘೋರ ಅನ್ಯಾಯ. ಮೊದಲನೇದು. ಎರಡನೇದು, ಅಲ್ಲಿ ಬೀಳು ಅಂತ ಬರೆದ್ರ. ಎರಡನೇದು, ಬೆಳೆ ವಿಮೆ ಬರುವಾಗ ಏನಂತ ಬರೀತಾರೆ? ಸಮೃದ್ಧ ಫಸಲಾಗಿದೆ, ಶೇಕಡ 70ರಷ್ಟು ಇಳುವರಿ ಬಂದಿದೆ ಅಂತ ಬರೀತಾರೆ. ಅಲ್ಲರಿ, ನೀನೇ ಘೋಷಣೆ ಮಾಡ್ಕೊಂಡಿದ್ಯಾ ಬರ ಅಂತ? ನೀನೇ ಘೋಷಣೆ ಮಾಡಿದ್ಯಾ? ನಮ್ಮ ಹೊಲ ಬೀಳು ಅಂತ ಬರೆದಿದ್ಯಾ? 70% ಬೆಳೆ ಹಂಗ. ಎರಡನೇದು ಇಷ್ಟ ಆಯ್ತಾ? ಇವು ಸರ್ಕಾರದಿಂದ ಬರಬೇಕಾದಂಥ ಸರಳವಾದಂತಹ ನಮ್ಮ ಅಕೌಂಟ್ಗೆ ಭಾಳ ಸಿಂಪಲ್ಲಾಗಿ ಹೋಗಿ ಬೀಳಬಹುದಂಥ ಹಣಗಳು. ಇದರಲ್ಲಿ ಹೋರಾಟ ಮಾಡೋ ಅಗತ್ಯ ಇರಲಿಲ್ಲ. ತಾಲೂಕು ಆಡಳಿತದ ನಿರ್ಲಕ್ಷ್ಯ, ಬೇಜವಾಬ್ದಾರಿತನದಿಂದ ಕೃಷಿ ಇಲಾಖೆ, ಸ್ಥಳೀಯ ಗ್ರಾಮ ಪಂಚಾಯಿತಿ ಮತ್ತು ಕಂದಾಯ ಇಲಾಖೆಯ ಘೋರ ಅನ್ಯಾಯದಿಂದ ಇವತ್ತು ನಾವು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಈ ಮಧ್ಯೆ ಏನು, ನಾವೇನ ಬೆಳೆ ಇಕ್ಕಕ್ಕೆ ಹೋಗಲಿರಿ, 1,500 ನಮ್ಮ ಭಾಗ, ನಮ್ಮ ಗ್ರಾಮ ಸುತ್ತಮುತ್ತ ಇದ್ದಾವೆ. ಬರೇ ಜಿಂಕೆಗಳು. 25,000 ನೌಲ ಇದ್ದಾವೆ. ನಮ್ಮ ಹೊಲನೆಲ್ಲ ಅವೇ ಅವಶ್ಯ ಸಾಮ್ರಾಜ್ಯ ಹೋಗಿ ಒಂದು ಯಾವ ತಿಕ್ಕಿರೋ ಒಂದು ಬೆಳೆ ಬಿಡಲ್ಲ. ಒಂದು ಯಾವ ತಿಕ್ಕಿರೂ ಒಂದು ರಾಗಿ ಕಿರೋ ನೌಲು ಬಿಡ. ಇದನ್ನು ಅರಣ್ಯ ಇಲಾಖೆಗೆ ಅರ್ಜಿ ಕೊಟ್ಟು ಸಾಕಾಗಿದೆ. ಯಾವಾಗಾದರೂ ಬರ್ತಾರೆ 1,000 2,000 ಅಳ್ಳಾಡಿಸ್ಬಿಟ್ಟು ಹಾಕ್ಬಿಟ್ಟು ಕೊಟ್ಟಿದ್ದೀವಿ ಹೋಗ್ರಪ್ಪ. ನಾವು ಅದಕ್ಕೆ ಅರಣ್ಯ ಇಲಾಖೆ ನಮ್ಮ ಬೇಡಿಕೆ ಏನಂದರೆ, ನಮ್ಮ ಎಕರೆ ನಮ್ಮ ಹೊಲಗಳಲ್ಲಿ ನೀವು ಜಿಂಕೆನ ಸಾಕ್ಯಾಡ್ರಿ, ನೌರನ ಸಾಕ್ಯಾಡ್ರಿ. ನಮಗೆ ವರ್ಷಕ್ಕೆ ಎರಡು ಪರಿಹಾರ ಕೊಡಿ, 6 ತಿಂಗಳಿಗೆ ಒಂದು. ಹೆಂಗೆ ಕೊಡಿ? ಮಾರ್ಕೆಟ್ ರೇಟಲ್ಲಿ ಕೊಡಿ. ಮಾರ್ಕೆಟ್ ರೇಟ್ ಅಂದ್ರೇನು? ನಮ್ಮ ಎಕರೆ, ಒಂದು ಎಕರೆನಲ್ಲಿ ನಾವು ಕಡಲೆಕಾಯಿ ಬೆಳೆದ್ರೆ 5 ಕ್ವಿಂಟಲ್ ಆಗುತ್ತಿದೆ. 5 ಕ್ವಿಂಟಲ್ಗೆ 1 ಕ್ವಿಂಟಲ್ಗೆ ಏನು ರೇಟ್ ಇದೆ, ಆ ಮಾರ್ಕೆಟ್ ರೇಟನ್ನು ನಮಗೆ ಕೊಡಬೇಕು. ಇಲ್ಲ ಅಂದರೆ ನಿನ್ನ ಜಿಂಕೆನ ನೀನು ಹಿಡ್ಕೊಂಡು ಹೋಗಬೇಕು. ಇಲ್ಲ ಅಂದರೆ ನಮ್ಮ ಹೊಲನೆಲ್ಲ ಭೂಸ್ವಾಧೀನ ಮಾಡ್ಕೊಂಡು ನೀನು ಜಿಂಕೆ ಪಾರ್ಕ್ ಮಾಡ್ಕ, ಎಲ್ಲ ನಮಗೆ ಭೂಮಿ ಕೊಟ್ಬಿಡು, ಪರಿಹಾರ ಕೊಟ್ಬಿಡು ಅಂತ ನಾವು ಹೋಗ್ತೀವಿ ಬೆಂಗಳೂರಲ್ಲಿ ಜೀವನ ಮಾಡ್ಕೊಂಡಿರ್ತೀವಿ. ಇದನ್ನು ನಾವು ತಾಲೂಕು ಆಡಳಿತಕ್ಕೆ ಇಷ್ಟು ವಿಷಯಗಳನ್ನು ಕಳೆದ ಒಂದು ವಾರವೇ ಗಮನಕ್ಕೆ ತಂದಿದ್ವಿ. ಆದರೆ ನಮ್ಮ ಅರ್ಜಿಯೇ ತಾಲೂಕು ಕಚೇರಿನಲ್ಲಿ ಇಲ್ಲ, ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅರ್ಜಿನೇ ಕೊಟ್ಟಿಲ್ಲ ಅಂತಾರೆ, ಮತ್ತೊಂದು ಅರ್ಜಿ ಕೊಡಿ ಅಂತಾರೆ. ನೋಡಿ ಅಂದರೆ ಇವ್ರಿಗೆ ಎಷ್ಟು ಆ ಕಾರಣಕ್ಕೆ ನಾವು ತಾಲೂಕು ಆಡಳಿತದ ಮೇಲೆ ನಂಬಿಕೆ ಕಳ್ಕೊಂಡು ನಾವು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರೋವರೆಗೂ ನಾವು ಎದ್ದಾಳಲ್ಲ. ಮೊದಲೇ ನಮ್ಮ ಪೊಲೀಸ್ ಅನುಮತಿನೂ ಪಡ್ಕೊಂಡಿದ್ದೀವಿ. ನಾವು ಅನಿರ್ದಿಷ್ಟಾವಧಿ ಧರಣಿ ನಮಗೆ, ಯಾಕೆಂದರೆ ನಮಗೆ ತಾಲೂಕು ಆಡಳಿತ ಮೇಲೆ ಯಾವುದೇ ನಂಬಿಕೆ ಇಲ್ಲ. ಹಂಗಾಗಿ ಜಿಲ್ಲಾಧಿಕಾರಿಗಳು ಏನಾದ್ರು ಬಂದರೆ ಆ ತಾಯಿ ನಮ್ಮದರ ಪರಿಹರಿಸ್ತಾಳೆ, ನಮ್ಮ ಗೋಳನ್ನ ಕೇಳ್ತೈತೆ ಆ ತಾಯಿಯನ್ನ ಕಾರಣಕ್ಕೆ ಆ ಅಮ್ಮನ ಮೇಲೆ ನಂಬಿಕೆ ಇಕ್ಕಿದ್ವಿ. ಈ ತಾಲೂಕು ಆಡಳಿತ ನಂಬಿಕೆನೇ ಕಳ್ಕೊಂಡೆ. ಇಷ್ಟು